ನಮಸ್ಕಾರ ಸ್ನೇಹಿತರೆ, ನಾನು ಚರಣ ಇವರ್ನಾಡ್ ಪೀಪಲ್ ಟಿವಿಗೆ ಸ್ವಾಗತ. ಎಸ್ಐಆರ್ ಅಡಿಯಲ್ಲಿ ನಡೆದ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಅನ್ನು ಸೋಲಿಸಿ ಇದುವರೆಗೆ ತಲುಪಲಾಗದಿದ್ದಂತಹ ಒಂದು ಪ್ರತಿಪಕ್ಷದ ಕೋಟೆಯನ್ನ ಗೆದ್ದಿದೆ. ಕೇಂದ್ರದಲ್ಲಿ ಸತತವಾಗಿ 3 ಬಾರಿ ಸರ್ಕಾರ ರಚಿಸಿದ್ರು ಕೂಡ ಬಿಜೆಪಿಗೆ ಪಶ್ಚಿಮ ಬಂಗಾಳವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಈಗ ಸಾಧ್ಯ ಆಗಿದೆ. ಮೇ 4 ಸೋಮವಾರ ಪಶ್ಚಿಮ ಬಂಗಾಳದಲ್ಲಿ ಸಾಧಿಸಿದ ಜಯದಿಂದ ಪೂರ್ವ ಭಾರತದಲ್ಲಿ ಬಿಜೆಪಿ ತನ್ನ ಸ್ಥಿರತೆಯನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ. ಅದರ ಪಕ್ಕದ ರಾಜ್ಯ ಆದಂತಹ ಅಸ್ಸಾಂನಲ್ಲಿಯೂ ಕೂಡ ಬಿಜೆಪಿ ದಾಖಲೆಯ 3ನೇ ಸತತ ಅವಧಿಗೆ ಅಧಿಕಾರಕ್ಕೆ ಬಂದಿದೆ. ಉತ್ತರ, ಪಶ್ಚಿಮ ಮತ್ತೆ ಪೂರ್ವ ಭಾರತದಲ್ಲಿ ತನ್ನ ಹಿಡಿತವನ್ನು ಬಲಪಡಿಸಿರುವ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಮತ್ತೊಮ್ಮೆ ನಿರೀಕ್ಷಿತ ಯಶಸ್ಸನ್ನ ಸಾಧಿಸೋದಕ್ಕೆ ವಿಫಲ ಆಗಿದೆ. ತಮಿಳುನಾಡು ಮತ್ತೆ ಕೇರಳದಲ್ಲಿ ಸರ್ಕಾರ ಬದಲಾವಣೆ ಆಗಿದ್ರೂ ಕೂಡ ಬಿಜೆಪಿಯಲ್ಲಿ ಪ್ರಭಾವ ಬೀರುವಲ್ಲಿ ಯಶಸ್ವಿ ಆಗಿಲ್ಲ. ಈ ಚುನಾವಣೆಯಲ್ಲಿ ಇಬ್ಬರು ಬಲಿಷ್ಠ ಪ್ರಾದೇಶಿಕ ನಾಯಕರನ್ನ ಅಧಿಕಾರದಿಂದ ಕೆಳಗೆ ಇಳಿಸಲಾಗಿದೆ. ಒಂದು ಮಮತಾ ಬ್ಯಾನರ್ಜಿ, ಜೊತೆಗೆ ಬಿಜೆಪಿಯ ಮತ್ತೊಬ್ಬ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದಂತಹ ಅಂದ್ರೆ ದೊಡ್ಡ ಕಾಂಪಿಟೇಟರ್ ಆಗಿದ್ದಂತಹ MK ಸ್ಟಾಲಿನ್. ಇವರು ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಆಕ್ಟರ್ ರಾಜಕಾರಣಿ ವಿಜಯ್, ಆಕ್ಟರ್ ಟರ್ನ್ಡ್ ರಾಜಕಾರಣಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ TVK ಅಧಿಕಾರಕ್ಕೆ ಬಂದಿದೆ ಅಲ್ಲಿ. ಅಲ್ಲಿ ಬಿಜೆಪಿಯ ಮಿತ್ರ ಪಕ್ಷ ಆಲ್ ಇಂಡಿಯಾ ಅನ್ನ ದ್ರಾವಿಡ ಮುನ್ನೇತ್ರ ಕಳಗಂ ಅಂದ್ರೆ AIADMK ಏನಿದೆ ಅದು 3ನೇ ಸ್ಥಾನಕ್ಕೆ ಈಗ ಕುಸಿತವನ್ನ ಕಂಡಿದೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ ಅಂದ್ರೆ UDF ಮತ್ತೆ ಅಧಿಕಾರಕ್ಕೆ ಬಂದಿದೆ. ಸಾಮಾನ್ಯವಾಗಿ UDF ಮತ್ತೆ LDF ಗಳ ನಡುವೆ ಅಧಿಕಾರ ಬದಲಾವಣೆ ಆಗ್ತಾ ಇದ್ವು ಒಂದಾದ್ಮೇಲೆ ಒಂದು. ಆದ್ರೆ 2021ರಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ CPIM ಸರ್ಕಾರ ಮರು ಆಯ್ಕೆ ಆಗಿದ್ದು ಮಾತ್ರ ಸ್ವಲ್ಪ ವಿಭಿನ್ನ ಆಗಿತ್ತು. ಈಗ ಅಲ್ಲಿ ಕಾಂಗ್ರೆಸ್ ಸಹಿತ ಮಿತ್ರ ಪಕ್ಷಗಳ UDF ಅಧಿಕಾರಕ್ಕೆ ಬಂದಿದೆ. ಸೋಮವಾರ ಸಂಜೆ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ರು. ಗಂಗೋತ್ರಿಯಿಂದ ಗಂಗಾ ಸಾಗರದವರೆಗೆ ಈಗ ಕಮಲ ಅರಳಿದೆ ಅಂತ ಹೇಳಿದ್ರು. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಜನಾದೇಶ ಸಿಕ್ಕಿರೋದನ್ನ ಅವರು ಸಂಭ್ರಮಿಸಿದ್ರು. ಆದ್ರೆ ದಕ್ಷಿಣದಲ್ಲಿ ತಮ್ಮ ಪಕ್ಷ ವಿಫಲ ಆಗಿರೋದನ್ನ ಅವರು ಮರೆತಂತಿತ್ತು. ಇದು ಮತ್ತೊಮ್ಮೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ಪ್ರಭಾವವನ್ನು ಬಲಪಡಿಸುವುದಕ್ಕೆ ವಿಫಲ ಆಗಿರೋದನ್ನ ತೋರಿಸ್ತಾ ಇದೆ. ಬಂಗಾಳದಲ್ಲಿ ಬಿಜೆಪಿಯ ಗೆಲುವಿನ ಹಿಂದೆ 3 ಪ್ರಮುಖ ಕಾರಣಗಳಿವೆ, ಅಂಶಗಳಿವೆ. ಒಂದು, ಬಂಗಾಳದಲ್ಲಿ ನಡೆದಂತಹ SIR, ಇನ್ನೊಂದು ಅಲ್ಲಿದ್ದಂತಹ ಆಡಳಿತ ವಿರೋಧಿ ಅಲೆ, ಮತ್ತೆ ಕೋಮು ಧ್ರುವೀಕರಣ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಬಿಜೆಪಿ 206 ಸ್ಥಾನಗಳನ್ನ ಗೆದ್ದಿದೆ. 2021ರಲ್ಲಿ 77 ಸೀಟ್ಗಳನ್ನು ಅದು ಗೆದ್ದಿತ್ತು. TMC 213 ಸ್ಥಾನಗಳನ್ನ ಹಿಂದೆ ಗೆದ್ದಿತ್ತು, ಅದು ಈಗ 80ಕ್ಕೆ ಕುಸಿದಿದೆ. ಈ ಬಾರಿ ಬಿಜೆಪಿಯ ವೋಟ್ ಶೇರ್ 45.85% ಹೆಚ್ಚಾಗಿದೆ. 2021ರಲ್ಲಿ 38.1% ಇತ್ತು. TMCಯ ವೋಟ್ ಶೇರ್ ಏನಿದೆ ಅದು 47.9% ನಿಂದ 40.8%ಗೆ ಇಳಿಕೆಯಾಗಿದೆ. ಪಶ್ಚಿಮ ಬಂಗಾಳವು ಬಿಜೆಪಿಯ ಬಹುಕಾಲದ ಟಾರ್ಗೆಟ್ ರಾಜ್ಯ ಆಗಿತ್ತು. ಕಳೆದ 1 ದಶಕದಿಂದ ಬಿಜೆಪಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದೆ. ಅಲ್ಲಿ ಕಾಂಗ್ರೆಸ್ ಮತ್ತೆ ಎಡಪಕ್ಷವನ್ನ ಬದಿಗೆ ಸರಿಸಿ ತನ್ನನ್ನ ಪ್ರಮುಖ ಪ್ರತಿಪಕ್ಷವಾಗಿ ಅದು ಸ್ಥಾಪಿಸಿಕೊಂಡಿತ್ತು. ಈಗ ಅಧಿಕಾರಕ್ಕೆ ಬಂದಿದೆ. ಈಗ ಈ 2026ರ ಚುನಾವಣೆಯಲ್ಲಿ ಆಂಟಿ ಇನ್ಕಂಬೆನ್ಸಿ, ಆಮೇಲೆ ವಿವಾದಾತ್ಮಕ SIR ಮತ್ತೆ ಬಿಜೆಪಿಯ ಕೋಮುವಾದಿ ಪ್ರಚಾರ ಇದು ಬಿಜೆಪಿಗೆ ಲಾಭವನ್ನು ತಂದಿದೆ. ಬಿಜೆಪಿ ಉತ್ತರ ಬಂಗಾಳದ ತನ್ನ ಪ್ರಭಾವ ಇರುವ ಪ್ರದೇಶಗಳನ್ನ ಉಳಿಸಿಕೊಂಡಿರೋದಷ್ಟು ಮಾತ್ರ ಅಲ್ಲ, ದಕ್ಷಿಣ ಬಂಗಾಳದಲ್ಲಿಯೂ ಕೂಡ TMCಯ ಪ್ರಭಾವ ಇರುವ ಕ್ಷೇತ್ರಗಳನ್ನ ಗೆದ್ದಿದೆ. ಉತ್ತರ ಮತ್ತೆ ದಕ್ಷಿಣ 24 ಪರಗಣ ಜಿಲ್ಲೆಗಳು ಮತ್ತೆ ಕಲ್ಕತ್ತಾದಲ್ಲಿ ಕೂಡ ಇದು ಜಯವನ್ನ ಸಾಧಿಸಿದೆ. TMC ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಇತ್ತು, ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಗಿದೆ ಆ ಸರ್ಕಾರ, ಮತ್ತೆ ನಿರುದ್ಯೋಗ ಹೆಚ್ಚಾಗಿದೆ ಅನ್ನುವ ಎಲ್ಲ ವಿರೋಧಿ ಅಲೆಗಳು ಎದ್ದಿದ್ವು, ಆಂಟಿ ಇನ್ಕಂಬೆನ್ಸಿ. ಚುನಾವಣಾ ನಕ್ಷೆಯನ್ನ ಬದಲಾಯಿಸಿದ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಇಲ್ಲಿ SIR ಆಗಿತ್ತು. ಆದ್ರೆ ಇತರ ರಾಜ್ಯಗಳಿಂದ ಭಿನ್ನವಾಗಿ ಪಶ್ಚಿಮ ಬಂಗಾಳದಲ್ಲಿ ಮತದಾರರು 2002ರ ಮತದಾರರ ಪಟ್ಟಿಯೊಂದಿಗೆ ತಮ್ಮ ಹೆಸರನ್ನ ಮ್ಯಾಚ್ ಮಾಡೋದ್ರ ಜೊತೆಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎನ್ನುವ ಹೊಸ ವರ್ಗವನ್ನು ಕೂಡ ಅವರು ಎದುರಿಸಬೇಕಾಯಿತು ಮತದಾರರು. ಈ ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪುನರಾವರ್ತನೆ ಮತ್ತೆ ಅಂದ್ರೆ 2 ಬಾರಿ ಹೆಸರು ಬಂದಿದ್ರೆ ಮತ್ತೆ ಅಕ್ಷರ ಲೋಪಗಳಿಂದ ಉಂಟಾಗಿದ್ರೆ ಇದನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಮಾಡಿದ್ರು. ಇದರಿಂದ ಸುಮಾರು 90 ಲಕ್ಷ ಮತದಾರರ ಹೆಸರುಗಳು ಪಟ್ಟಿಯಿಂದ ಹೊರಗುಳಿಯಿತು. ಸುಮಾರು 27 ಲಕ್ಷ ವೋಟರ್ಸ್ ಏನಿದ್ದಾರೆ ತಮ್ಮ ವೋಟ್ ಮಾಡುವ ಹಕ್ಕಿನ ಹಣೆಬರವನ್ನ ಸರಿಪಡಿಸಿಕೊಳ್ಳೋದಕ್ಕೆ ಈ ಚುನಾವಣೆಗೆ 2 ವಾರ ಬಾಕಿ ಇರುವಾಗ ಜುಡಿಷಿಯಲ್ ಟ್ರಿಬ್ಯುನಲ್ ಮುಂದೆ ಕಾಯಬೇಕಾಯಿತು. ಸುಪ್ರೀಂ ಕೋರ್ಟ್ ಕೂಡ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ, ಮಧ್ಯಂತರ ಪರಿಹಾರವನ್ನ ಕೂಡ ಕೊಡಲಿಲ್ಲ. 90 ಲಕ್ಷ ಮತದಾರರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಆದವು. ಇನ್ನು ಬಿಜೆಪಿ
ಈ ಒಳ ನುಸುಳುಕೋರರನ್ನ ಹೊರಹಾಕುವ ಹೆಸರಿನಲ್ಲಿ ಕೋಮು ಪ್ರಚೋದಿತ ಪ್ರಚಾರವನ್ನ ಕೂಡ ನಡೆಸಿತ್ತು. ಚುನಾವಣೆಯ ಮಧ್ಯೆ ಈ ಪಶ್ಚಿಮ ಬಂಗಾಳಕ್ಕೆ ಕೇಂದ್ರ ಪಡೆಗಳು NIA, ED ಮತ್ತೆ CBI ಗಳನ್ನ ಕಳಿಸಿ ಕಷ್ಟವನ್ನ ಕೊಟ್ಟಿತ್ತು. ಮೋದಿ ಅವರು ತಮ್ಮ ಪಕ್ಷ ಮಾಡಿದ ಕೃತ್ಯಗಳನ್ನ ಉಲ್ಲೇಖಿಸದೆ ಅದನ್ನ ಮರೆತು ಇದನ್ನ ಐತಿಹಾಸಿಕ ಜಯ ಅಂತ ಕರೀತಾ ಇದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಉಲ್ಲೇಖಿಸಿ ಬಂಗಾಳದ ಭವಿಷ್ಯಕ್ಕೆ ಹೊಸ ಅಧ್ಯಾಯ ಆರಂಭ ಆಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅಸ್ಸಾಂನಲ್ಲಿ ಬಿಜೆಪಿ 3ನೇ ಬಾರಿಗೆ ಈಗ ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ 82 ಸ್ಥಾನಗಳನ್ನ ಗೆದ್ದಿದ್ದು ವೋಟ್ ಶೇರ್ 37.81% ಏರಿಕೆಯನ್ನ ಕಂಡಿದೆ. 2021ರಲ್ಲಿ 60 ಸೀಟ್ಗಳನ್ನ ಗೆದ್ದಿತ್ತು. ಕಾಂಗ್ರೆಸ್ನ ಸೀಟ್ಗಳು 29ರಿಂದ ಈಗ 19 ಸ್ಥಾನಗಳಿಗೆ ಇಳಿದಿದೆ. ಸೊ ಈ ರಾಜ್ಯದಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ತನ್ನ 2 ಪ್ರಾದೇಶಿಕ ಮಿತ್ರ ಪಕ್ಷಗಳಾದಂತಹ ಬೋಡೋಲ್ಯಾಂಡ್ ಪ್ರದೇಶದ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಮತ್ತೆ ಅಸೋಂ ಗಣ ಪರಿಷತ್ ಜೊತೆಗೆ ಚುನಾವಣೆಯನ್ನು ಎದುರಿಸಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಸ್ಸಾಂ ಜಾತೀಯ ಪರಿಷತ್ತು ಮತ್ತೆ ರೈಜೋರ್ ದಲ್ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳೊಂದಿಗೆ ಆಲ್ ಪಾರ್ಟಿ ಹಿಲ್ ಲೀಡರ್ಸ್ ಕಾನ್ಫರೆನ್ಸ್ ಹಾಗೂ CPIM ಮತ್ತೆ CPI ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಲಿಬರೇಷನ್ ಪಕ್ಷಗಳೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿತ್ತು. ಸೊ ಬಂಗಾಳದಂತೆ ಅಸ್ಸಾಂನಲ್ಲಿಯೂ ಕೂಡ ಕೋಮು ಧ್ರುವೀಕರಣದ ಪ್ರಚಾರವನ್ನ ನಡೆಸಲಾಯಿತು. ಬಾಂಗ್ಲಾ ಭಾಷೆಯನ್ನ ಮಾತನಾಡುವ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿ ಪ್ರಚಾರವನ್ನ ಮಾಡಿದ್ರು. ಬಹಿರಂಗವಾಗಿ ಅವರನ್ನ ಹೊರಹಾಕುವ ಕಾಲ್ಸ್, ಅವರ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು. ಗಡಿ ಭಾಗದ ರಾಜ್ಯದಲ್ಲಿ ಜನಸಂಖ್ಯೆ ಬದಲಾವಣೆಯ ವಿಷಯವನ್ನ ಉಲ್ಲೇಖಿಸಿ ಮತ್ತೆ ದಾಖಲೆಗಳಿಲ್ಲದ ವಲಸಿಗರನ್ನ ಹೊರಹಾಕುವ ಭರವಸೆಯನ್ನು ಕೂಡ ಬಿಜೆಪಿ ಕೊಟ್ಟಿತ್ತು. ಸ್ವತಃ ಅಲ್ಲಿನ ಮುಖ್ಯಮಂತ್ರಿಯೇ ಕೋಮುವಾದದ ವ್ಯಾಪಾರಿಯಾಗಿದ್ರು. ಮುಖ್ಯವಾಗಿ SIR ಪ್ರಕ್ರಿಯೆ ಅಸ್ಸಾಂನಲ್ಲಿ ನಡೀಲಿಲ್ಲ. ಜೊತೆಗೆ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ ನೇತೃತ್ವದಲ್ಲಿ ಜಾರಿಗೊಂಡಂತಹ ಕಲ್ಯಾಣ ಯೋಜನೆಗಳ ಅನುಷ್ಠಾನದ ಬಗ್ಗೆ ಕೂಡ ಇವರು ಬಿಜೆಪಿ ಅವರು ಸ್ವಲ್ಪ ಹೆಚ್ಚು ಗಮನವನ್ನು ಕೊಟ್ಟು ಪ್ರಚಾರ ಮಾಡಿದ್ರು. ಮುಖ್ಯವಾಗಿ ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂ 2 ಗಡಿ ಭಾಗದ ರಾಜ್ಯಗಳಾಗಿದ್ರು ಕೂಡ SIR ಪ್ರಕ್ರಿಯೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ನಡೆಸಲಾಯಿತು. ಜೊತೆಗೆ ಚುನಾವಣೆ ಎದುರಿಸ್ತಾ ಇದ್ದಂತಹ ಕೇರಳ ಮತ್ತೆ ತಮಿಳುನಾಡಿನಲ್ಲಿಯೂ ಕೂಡ SIR ಜಾರಿಗೊಳಿಸಲಾಯಿತು. ಆದ್ರೆ ಅಸ್ಸಾಂನಲ್ಲಿ ಚುನಾವಣಾ ಆಯೋಗ ಕೇವಲ ವಿಶೇಷ ಪರಿಷ್ಕರಣೆ ಅಂದ್ರೆ ಸ್ಪೆಷಲ್ ರಿವಿಷನ್ ಅನ್ನ ಮಾತ್ರ ಮಾಡಿತ್ತು. ಸೊ ಆದ್ರೂ ಗಡಿ ವಿಚಾರಗಳನ್ನ ಮಾತಾಡೋದನ್ನ ಹೇಮಂತ್ ಬಿಸ್ವ ಶರ್ಮಾ ಮರಿಲಿಲ್ಲ. ತಮ್ಮ ಗೆಲುವಿನ ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ಅವರು ಅದನ್ನ ಪ್ರಸ್ತಾಪ ಮಾಡೋದಕ್ಕೆ ಮರಿಲಿಲ್ಲ. ಪಶ್ಚಿಮ ಬಂಗಾಳವು ಅಂದ್ರೆ ಪಕ್ಕದ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಈ ಜಯ ಏನಿದೆ ಅದು ಭಾರತದ ಜಯ. ಇದು ಕೇವಲ ಬಿಜೆಪಿಯ ಗೆಲುವು ಮಾತ್ರ ಅಲ್ಲ, ಗಡಿ ಭದ್ರತೆ, ಜನಸಂಖ್ಯಾ ಸವಾಲುಗಳ ಕಾರಣದಿಂದ ಭದ್ರತೆ ಮತ್ತೆ ಸ್ಥಿರತೆಯ ಕುರಿತು ದೊಡ್ಡ ಸಮಸ್ಯೆಗಳು ಇವೆ. ನಾವು ಅಸ್ಸಾಂನಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಭಾರತ ಬಾಂಗ್ಲಾದೇಶದ ಅತಿ ದೊಡ್ಡ ದೀರ್ಘ ಗಡಿ ಇರೋದು ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿ ಗಡಿ ಬೇಲಿ ಹಾಕೋದಕ್ಕೆ ಭೂಮಿಯನ್ನು ಕೊಡ್ಲಿಲ್ಲ. ಈ ಜಯ ಏನಿದೆ ಅಸ್ಸಾಂನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿರೋ ಜಯ ಇದು ದೇಶದ ಜಯ ಆಗಿದೆ ಅಂತ ಅವರು ಹೇಳಿದ್ರು. ಸೊ ಪಶ್ಚಿಮ ಬಂಗಾಳ ಮತ್ತೆ ಅಸ್ಸಾಂ ವಿಜಯಗಳೊಂದಿಗೆ ಬಿಜೆಪಿ ಪೂರ್ವ ಭಾರತದಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚು ಗಟ್ಟಿಗೊಳಿಸಿದೆ. 2024ರಲ್ಲಿ ಒಡಿಶಾದಲ್ಲಿ ಬಿಜೆಪಿ ಮೊದಲ ಬಾರಿಗೆ ಸರ್ಕಾರ ರಚಿಸಿತ್ತು. 2024ರಲ್ಲಿ ಬಿಜೆಪಿ ಒಡಿಶಾದಲ್ಲಿ ತನ್ನ ಮೊದಲ ರಾಜ್ಯ ಸರ್ಕಾರವನ್ನು ರಚಿಸಿ 2 ದಶಕಗಳಿಗಿಂತ ಹೆಚ್ಚು ಕಾಲ ಆಡಳಿತವನ್ನು ನಡೆಸಿದ್ದಂತಹ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜು ಜನತಾ ದಳ ಪಾರ್ಟಿಯನ್ನ ಸೋಲಿಸಿತ್ತು. ಪ್ರಧಾನಮಂತ್ರಿ ಮೋದಿ ತಮ್ಮ ಭಾಷಣದಲ್ಲಿ ದೇಶದ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಅಥವಾ NDA ಸರ್ಕಾರ ಇದೆ ಅಂತ ಹೇಳಿದ್ದಾರೆ. ಆದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 240 ಸ್ಥಾನಗಳಿಗೆ ಇಳಿದಿರೋದನ್ನ ಅವರು ಉಲ್ಲೇಖಿಸೋದಕ್ಕೆ ಮರೆತು ಬಿಟ್ಟಿದ್ರು. ಉತ್ತರ, ಪಶ್ಚಿಮ, ಪೂರ್ವ ಭಾರತದಲ್ಲಿ ಬಿಜೆಪಿ ತನ್ನ ಸ್ಥಾನವನ್ನ ಬಲಪಡಿಸಿದ್ರು ಕೂಡ ದಕ್ಷಿಣ ಭಾರತವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಇನ್ನೂ ಸಾಧ್ಯ ಆಗಲಿಲ್ಲ ಬಿಜೆಪಿಗೆ. ಪಶ್ಚಿಮ ಬಂಗಾಳದೊಂದಿಗೆ ವಿರೋಧ ಪಕ್ಷಗಳ ಆಡಳಿತ ಇರುವಂತಹ ಕೇರಳ ಮತ್ತೆ ತಮಿಳುನಾಡಿನಲ್ಲಿಯೂ ಕೂಡ SIR ಜಾರಿಯಾಗಿದ್ರು ಕೂಡ ಈ 2 ರಾಜ್ಯಗಳಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಥವಾ ಅಂಡರ್ ಅಡ್ಜುಡಿಕೇಶನ್ ಎಂಬಂತಹ ವರ್ಗಗಳನ್ನ ಮಾಡಿರಲಿಲ್ಲ ಇಲ್ಲಿ ಚುನಾವಣಾ ಆಯೋಗ. ಆದ್ರೆ SIR ಪರಿಣಾಮವಾಗಿ ತಮಿಳುನಾಡಿನಲ್ಲಿ ಮತದಾರರ ಸಂಖ್ಯೆ ಸುಮಾರು 68 ಲಕ್ಷ ಅಂದ್ರೆ 10.6% ಕಡಿಮೆಯಾಗಿದೆ. ಅಂದ್ರೆ 6.41 ಕೋಟಿಯಿಂದ 5.73 ಕೋಟಿಗೆ ಮತದಾರರ ಸಂಖ್ಯೆ ಇಳಿಕೆಯಾಗಿದೆ. ಇನ್ನು ಕೇರಳದಲ್ಲಿ 2.7 ಕೋಟಿ ಮತದಾರರಿಂದ 2.71 ಕೋಟಿಗೆ ಮತದಾರರ ಸಂಖ್ಯೆ SIR ಕಾರಣದಿಂದಾಗಿ ಇಳಿಕೆಯಾಗಿದೆ. ಸೊ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಆದಂತೆ ಬಿಜೆಪಿಯ ಉನ್ನತ ನಾಯಕತ್ವ ಮತ್ತೆ ಅವರ ಸಂಪೂರ್ಣ ಇಡೀ ಸಚಿವ ಸಂಪುಟ ಏನಿದೆ ಅದು ಕೇರಳ ತಮಿಳುನಾಡಿನಲ್ಲಿ ಬಂದು ಹೆಚ್ಚು ಪ್ರಚಾರವನ್ನ ಮಾಡಲಿಲ್ಲ. ಚುನಾವಣಾ ಅವಧಿಯಲ್ಲಿ 2 ವಾರಗಳ ಕಾಲ ಬಂಗಾಳದಲ್ಲಿ ಕ್ಯಾಂಪ್ ಮಾಡೋದಾಗಿ ಗೃಹ ಸಚಿವರು ಅಮಿತ್ ಶಾ ಹೇಳಿದ್ರು. ಆದ್ರೆ ದಕ್ಷಿಣದ ರಾಜ್ಯಗಳಲ್ಲಿ ಇದನ್ನ ಹೇಳಲಿಲ್ಲ.
ಇನ್ನು ಬಂಗಾಳದಲ್ಲಿ ಮಾಡಿದ ಹಾಗೆ ಕೋಮು ಪ್ರಚಾರವನ್ನ ಕೂಡ ದಕ್ಷಿಣದಲ್ಲಿ ಅವರು ಮಾಡಲಿಲ್ಲ. ಸೊ ಸೋಮವಾರ ಅಂದ್ರೆ ನಿನ್ನೆ ಕೇರಳ ಮತ್ತೆ ತಮಿಳುನಾಡು ಎರಡೂ ರಾಜ್ಯಗಳಲ್ಲಿ ಸರ್ಕಾರ ಬದಲಾವಣೆ ಆಗಿದ್ರು ಕೂಡ ಬಿಜೆಪಿ ಹೇಳಿಕೊಳ್ಳುವಂತಹ ಪ್ರಗತಿಯನ್ನ ಸಾಧಿಸಲಿಲ್ಲ. ಸೊ ದಕ್ಷಿಣದ ಯಾವುದೇ ರಾಜ್ಯದಲ್ಲೂ ಬಿಜೆಪಿ ಈಗ ಸರ್ಕಾರದಲ್ಲಿಲ್ಲ. ಆದ್ರೆ ಮಿತ್ರ ಪಕ್ಷ ತೆಲುಗು ದೇಶಂ ಮಾತ್ರ ಆಂಧ್ರ ಪ್ರದೇಶದಲ್ಲಿ ಅಧಿಕಾರದಲ್ಲಿದೆ. ತೆಲಂಗಾಣ ಮತ್ತೆ ಕರ್ನಾಟಕದಲ್ಲಿ ಈಗಾಗಲೇ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್, ಕೇರಳದಲ್ಲಿಯೂ ಈಗ ಮತ್ತೆ ಅಧಿಕಾರಕ್ಕೆ ಬಂದಿದೆ. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪ್ರಮುಖ ಸ್ಥಾನಕ್ಕೇರಿದ್ದು, ಅದು ಈಗ ಸರ್ಕಾರವನ್ನ ರಚಿಸಲಿಕ್ಕಿದೆ. ಬಿಜೆಪಿ ಮತ್ತೆ ಅದರ ಮಿತ್ರ ಪಕ್ಷ AIADMK ಅದೇನಿದೆ ಅದು 3ನೇ ಸ್ಥಾನಕ್ಕೆ ಈಗ ಕುಸಿತವನ್ನ ಕಂಡಿದೆ. ಸೊ ತಮಿಳುನಾಡಿನಲ್ಲಿ TMK 107 ಸ್ಥಾನಗಳನ್ನ ಗೆದ್ದು ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. DMK 59 ಸ್ಥಾನಗಳನ್ನ ಪಡ್ಕೊಂಡಿದೆ. ಇನ್ನು AIADMK 47 ಸ್ಥಾನಗಳನ್ನ ಪಡ್ಕೊಂಡು 3ನೇ ಸ್ಥಾನಕ್ಕೆ ಬಂದಿದೆ. ಬಿಜೆಪಿ ಕೇವಲ 1 ಸ್ಥಾನವನ್ನ ತಮಿಳುನಾಡಿನಲ್ಲಿ ಗೆದ್ದಿದೆ. ಬಿಜೆಪಿಯ ವೋಟ್ ಶೇರ್ ಕೇವಲ 2.98% ಮಾತ್ರ ಇದೆ. ಸೊ ಚುನಾವಣೆಗಿಂತ ಮುನ್ನ ಈ ಬಿಜೆಪಿ AIADMK ಜೊತೆಗೆ ಮೈತ್ರಿ ಮಾಡ್ಕೊಂಡಿತ್ತು. 2024ರ ಲೋಕಸಭಾ ಚುನಾವಣೆಗೆ ಮುನ್ನ ಕೂಡ ಈ ಎರಡು ಪಕ್ಷಗಳು ತಮ್ಮ ಮೈತ್ರಿಯನ್ನ ಮುಂದುವರೆದಿದ್ವು. ಸೊ ಈ ಪಕ್ಷವನ್ನ ಪುನರ್ರಚಿಸುವ ಭಾಗವಾಗಿ AIADMK ಬಿಜೆಪಿಗೆ 27 ಸ್ಥಾನವನ್ನ ಹಂಚಿಕೊಂಡಿತ್ತು. ಸೊ 2021ರ ಚುನಾವಣೆಯಲ್ಲಿ 2001ರ ನಂತರ ಮೊದಲ ಬಾರಿಗೆ ರಾಜ್ಯದಲ್ಲಿ ತನ್ನ ಖಾತೆಯನ್ನ ತೆರಿತಾ ಇದ್ದಂತಹ ಬಿಜೆಪಿ ಆ ಸಮಯದಲ್ಲಿ DMK ಮೈತ್ರಿಯೊಂದಿಗೆ ಅದೇ ಸಂಖ್ಯೆಯ ಸ್ಥಾನವನ್ನ ಗೆದ್ದಿತ್ತು. ಆದ್ರೆ 2026ರ ಚುನಾವಣೆಯಲ್ಲಿ ಮತ್ತೆ ಹಿನ್ನಡೆಯನ್ನು ಅನುಭವಿಸಿ ಕೇವಲ ಒಂದು ಸ್ಥಾನಕ್ಕೆ ಈಗ ತೃಪ್ತಿಯನ್ನ ಪಟ್ಟುಕೊಳ್ಳುವಂತಾಗಿದೆ ಬಿಜೆಪಿಗೆ. ಸೊ 2026ರಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನ ಸ್ಪರ್ಧಿಸಿದ್ರು ಕೂಡ ಅದರ ವೋಟ್ ಶೇರ್ ಸ್ವಲ್ಪ ಮಾತ್ರ ಹೆಚ್ಚಾಗಿದೆ. ಅಂದ್ರೆ ಇದರಿಂದ ತಮಿಳುನಾಡಿನಲ್ಲಿ ಬಿಜೆಪಿಯ ಬೆಳವಣಿಗೆಯ ದಿಕ್ಕಿನ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಸೊ ತಮಿಳುನಾಡಿನ ಒಳಗೆ ನುಗ್ಗೋದಕ್ಕೆ ಅಂದ್ರೆ ಬಿಜೆಪಿ ತಮಿಳುನಾಡಿನ ಒಳಗೆ ಬರೋದಕ್ಕೆ AIADMK ತನ್ನ ರಥವಾಗಿ ಬಳಸಿಕೊಳ್ಳುವ ಯೋಜನೆಯನ್ನ ಬಿಜೆಪಿ ಹಾಕೊಂಡಿತ್ತು. ಆದ್ರೆ ಈಗ ಆ ಪಕ್ಷ 3ನೇ ಸ್ಥಾನಕ್ಕೆ ಕುಸಿದಿದೆ. ವಿಜಯ್ ಅವರ ಟಿವಿಕೆ ಮಧ್ಯೆ ಬಂದು ಕಳೆದ ಕೆಲವು ದಶಕಗಳಿಂದ ಎರಡು ದ್ರಾವಿಡ ಪಕ್ಷಗಳ ನಡುವೆ ಪರ್ಯಾಯವಾಗಿ ನಡೀತಾ ಇದ್ದಂತಹ ಚುನಾವಣಾ ಮಾದರಿಯನ್ನ ಈಗ ಟಿವಿಕೆ ಬದಲಾಯಿಸಿದೆ. ಸೊ ಟಿವಿಕೆ ಒಂದು ಸ್ಟ್ರಾಂಗ್ ಪೊಲಿಟಿಕಲ್ ಸ್ಟ್ರಕ್ಚರ್ ಇಲ್ಲದಂತಹ, ಐಡಿಯಾಲಜಿ ಇಲ್ಲದಂತಹ ಪಾರ್ಟಿ. ಸಿನಿಮಾ ಸ್ಟಾರ್ ಒಬ್ಬ ತನ್ನ ಫೇಮ್ ಮತ್ತೆ ಫ್ಯಾನ್ ಬೇಸ್ ಅನ್ನು ಇಟ್ಕೊಂಡು ಚುನಾವಣೆ ಗೆದ್ದಂತ ಕತೆ ಇದು. ಫುಲ್ ಫಿಲ್ಮಿ ಆಗಿರುವಂತ ಒಂದು ಘಟನೆ ಇದು. ಒಂದು ಆರ್ಗನೈಸ್ಡ್ ಡೆಮೊಕ್ರಾಟಿಕ್ ರೀತಿಯಲ್ಲಿ ಆರಂಭವಾದಂತಹ ಪಾರ್ಟಿಯೂ ಅಲ್ಲ. ನೆಟ್ಟಗೆ 10 ದಿನ ಕೂಡ ವಿಜಯ್ ಕ್ಯಾಂಪೇನ್ ಕೂಡ ಮಾಡಿರಲಿಲ್ಲ. ಕೆಲವು ಕಡೆ ವರ್ಚುವಲ್ ಆಗಿ ವಿಜಯ್ ಅವರನ್ನ ತೋರಿಸಿ ಚುನಾವಣಾ ಪ್ರಚಾರ ಮಾಡಿದ್ರು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮೂಲಕ ಹೆಚ್ಚು ಪ್ರಚಾರ ಮಾಡಿದ್ರು. ಹಬ್ಬಬ್ಬ ಅಂದ್ರೆ 1.2 ಕೋಟಿಯಷ್ಟು ಹೊಸ ಮತದಾರರು, ಯುವಕರು ಏನಿದ್ದಾರೆ ಅವರು ಟಿವಿಕೆಗೆ ವೋಟ್ ಮಾಡುವಂತೆ ಮಾಡಿದ್ರು. ಸೊ ಸ್ಟಾಲಿನ್ ಅಂತಹ ಸ್ಟ್ರಾಂಗ್ ಲೀಡರ್ಶಿಪ್ ಅನ್ನ ಕಳ್ಕೊಂಡ ತಮಿಳುನಾಡು ಮುಂದೆ ತನ್ನ ನಿರ್ಧಾರಕ್ಕೆ ಪರಿತಾಪ ಪಡುವಂತ ಆಗದಿದ್ರೆ ಸಾಕು. ಇನ್ನು ಕೇರಳದಲ್ಲಿ ಈಗ UDF ಅಧಿಕಾರಕ್ಕೆ ಬಂದಿದೆ. ಬಿಜೆಪಿ 3 ಸ್ಥಾನಗಳನ್ನ ಗೆದ್ದಿದೆ. ಆದ್ರೆ ಅದರ ವೋಟ್ ಶೇರ್ ಮಾತ್ರ ಸ್ವಲ್ಪ ಮಟ್ಟಿಗೆ ಮಾತ್ರ ಹೆಚ್ಚಳ ಆಗಿದೆ. 2021ರಲ್ಲಿ 11.3% ಇದೆ, ಅದು ಈಗ 11.42%ಗೆ ಏರಿಕೆಯಾಗಿದೆ. ಸೊ ಇನ್ನು ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ತಿರುವನಂತಪುರಂ ಮಹಾನಗರ ಪಾಲಿಕೆಯನ್ನು ಗೆದ್ದಿತ್ತು. ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅದರ ಪ್ರಭಾವ ಮುಖ್ಯವಾಗಿ ತಿರುವನಂತಪುರಂ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಇಲ್ಲಿ ನೇಮಂ ಮತ್ತೆ ಕಾಜಕೋಟಂ ಕ್ಷೇತ್ರಗಳಲ್ಲಿ 2 ಸ್ಥಾನಗಳನ್ನ ಗೆದ್ದಿದೆ. ಜೊತೆಗೆ ಪಕ್ಕದ ಕೊಲ್ಲಂ ಜಿಲ್ಲೆಯ ಚಾತನ್ನೂರು ಕ್ಷೇತ್ರದಲ್ಲಿಯೂ ಕೂಡ 1 ಸ್ಥಾನವನ್ನ ಪಡ್ಕೊಂಡಿದೆ. ಒಟ್ಟು 3 ಸ್ಥಾನಗಳನ್ನ ಬಿಜೆಪಿ ಪಡ್ಕೊಂಡಿದೆ. ಸೊ ಚಾತನ್ನೂರು ಕ್ಷೇತ್ರವನ್ನ 15 ವರ್ಷಗಳಿಂದ CPI ಅವರು ಹಿಡಿತದಲ್ಲಿ ಇಟ್ಟುಕೊಂಡಿದ್ರು. ಆದ್ರೆ ಅಲ್ಲಿ ಬಿಜೆಪಿ ಅಚ್ಚರಿಯ ಗೆಲುವನ್ನ ಸಾಧಿಸಿದೆ. ಆದ್ರೆ ಇದೇ ವೇಳೆಗೆ ಪಕ್ಷದ ಪ್ರಮುಖ ನಾಯಕರಾಗಿರುವಂತಹ ಬಿಜೆಪಿಯ ಪ್ರಮುಖ ನಾಯಕರಾಗಿದ್ದಂತಹ ಶೋಭಾ ಸುರೇಂದ್ರನ್, ಮಾಜಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಮತ್ತು ಕೇಂದ್ರ ಸಚಿವ ಜಾರ್ಜ್ ಕುರಿಯನ್ ಸೇರಿದಂತೆ ಹಲವರು ಈಗ ಸೋತಿದ್ದಾರೆ. ಸೊ ಇದು ಇಡೀ ಒಂದು ಚುನಾವಣೆಯಲ್ಲಿ ಕಂಡು ಬಂದಿರುವಂತಹ ಅಂಶಗಳು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.